ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಖಾಸಗಿ ಶಾಲೆಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಳವಾಗುತ್ತವೆ. ಶುಲ್ಕದ ದರವನ್ನು ಯುಕೆಜಿ, ಎಲ್ಕೆಜಿಯಿಂದ ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಆಯಾ ಶಾಲೆಗಳು ನಿಗದಿಪಡಿಸಿದ ಶಾಲಾ ಶುಲ್ಕವನ್ನು ಶಾಲೆಯ ನಾಮಫಲಕದಲ್ಲಿ ಹಾಕತಕ್ಕದ್ದು. ಆದರೆ ನೀವು ನಾಮಫಲಕದಲ್ಲಿ ಶುಲ್ಕದ ದರವನ್ನು ಹಾಕುತ್ತಿಲ್ಲ. ಆದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಕರವೇ ವತಿಯಿಂದ ಕೇಳಿಕೊಳ್ಳುವುದೇನೆಂದರೆ, ಕೂಡಲೇ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಇಲ್ಲವಾದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ನೇತೃತ್ವವನ್ನು ತಾಲೂಕು ಅಧ್ಯಕ್ಷ ಪಿ ಮಂಜುನಾಥ್, ಗೌರವಾಧ್ಯಕ್ಷ ಭೋಜರಾಜ, ಪ್ರಧಾನ ಕಾರ್ಯದರ್ಶಿ, ಯುವ ಘಟಕ ಅಧ್ಯಕ್ಷರಾದ ಮೋಜನ್, ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಮಂಜುನಾಥ್, ಸಂಘಟನೆಯ ಕಾರ್ಯದರ್ಶಿಯಾದ ಶೇಖರ್ ಹಾಗೂ ಸಂಘದ ಪದಾಧಿಕಾರಿಗಳಾದ ತಿಪ್ಪೇಸ್ವಾಮಿ ಈ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಆದರೆ ದರದ ಸಂಖ್ಯೆ ವರ್ಷಕ್ಕೆ ಜಾಸ್ತಿ ಆಗ್ತಿದ್ದಾವೆ. ಆದರೆ ಅವರು ನೇರವಾಗಿ ಹೇಳೋದಕ್ಕಿಂತ ನಾವು ನಾಮಫಲಕದಲ್ಲಿ ಪ್ರಸ್ತಾಪ ಮಾಡಬೇಕು. ನಾಮಫಲಕದಲ್ಲಿ ಪ್ರಸ್ತಾಪ ಆಗ್ತಿಲ್ಲ. ಆದ ಕಾರಣದಿಂದ ಮೊನ್ನೆ ಶಿಕ್ಷಣಾಧಿಕಾರಿಗೆ ಅವ್ರ ಮೂಲಕ ಮನವಿ ಮಾಡ್ತಿದ್ವಿ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನದಲ್ಲಿ ನಾವು ಹೋರಾಟಕ್ಕೆ ಸಿದ್ಧವಾಗ್ತೀವಿ. ವಿ ಆಫೀಸ್ ಮುಂದೆ ಶಾಮಿಯಾನ ಹಾಕೊಂಡು ಕೂತ್ಕೊಳ್ತೀವಿ. ಇದಂತೂ ಪಕ್ಕ. ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಮ್ಯಾಗ್ನೆಟ್ ಘಟಕದ ವತಿಯಿಂದ ಮ್ಯಾಗ್ನೆಟ್ ಟ್ಯೂಬ್ನಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಖಾಸಗಿ ಶಾಲೆಗಳಲ್ಲಿ ಕನ್ನಡ ಬಳಕೆ ಅತಿ ಕಡಿಮೆ ಆಗಿರುತ್ತದೆ. ಆದ್ದರಿಂದ ದಯವಿಟ್ಟು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಾಲೆ ಶುಲ್ಕವನ್ನು ಸಹ ಶಾಲಾ ಸೂಚನಾ ಫಲಕದಲ್ಲಿ ಅಳವಡಿಸಿರುವುದರಿಂದ ಅದಕ್ಕೋಸ್ಕರ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ.